Hello students, welcome to this session of MS PowerPoint. In this session we are going to study about the slide shows. ಎಲ್ಲರಿಗೂ ಕೂಡ ಸ್ವಾಗತ. MS PowerPoint ನ ಈ ಸೆಷನ್ ಅಲ್ಲಿ ನಾವು ಸ್ಲೈಡ್ ಶೋಸ್ ಬಗ್ಗೆ ತಿಳಿಯೋಣ. ಸ್ಲೈಡ್ ಶೋ ಅಂದರೆ ಪ್ರೆಸೆಂಟೇಷನ್ ಮಾಡುವ ರೀತಿಯಲ್ಲಿ ಸ್ಲೈಡ್ ಅನ್ನು ವ್ಯೂ ಮಾಡುವಂಥದ್ದು ಅಥವಾ ಡಿಸ್ಪ್ಲೇ ಮಾಡೋದನ್ನು ಸ್ಲೈಡ್ ಶೋ ಅಂತ ಹೇಳ್ತೀವಿ. ಸ್ಲೈಡ್ ಶೋ ಇಸ್ ನಥಿಂಗ್ ಬಟ್ the way of displaying the slides to the viewers or to the audience during the presentation. See, that is the slide show. First let us see how to start a slide show. To open again you have to open the presentation. ನೀವು ಯಾವುದೇ ಪ್ರೆಸೆಂಟೇಷನ್ ಓಪನ್ ಮಾಡಿಕೊಂಡು go to slide show on tab. Slide show tab ಅಲ್ಲಿ you have the slide show group ಇರುವಂಥದ್ದು. ಅದರಲ್ಲಿ you can go with from beginning or from current. See, from beginning ಅಥವಾ from current slide you can start. If you click on that, the slide show will open. ಅಥವಾ ನೀವು click slide show button on the status bar ಅಲ್ಲಿ slide show button ಇದೆ, ಅದೊಂದು ವ್ಯೂ ಇರುತ್ತೆ, ನೀವು ಅದನ್ನು ಕೂಡ ಕ್ಲಿಕ್ ಮಾಡಿ you can open the slide show. Or you can even press F5. If you press F5, the slide show will begin from the first slide. If you press shift F5, slide show will begin from the current slide. See, this is the way in which you can use the slide shows. Now once slide show start ಆದರೆ ನೀವು ಹೇಗೆ ಅಡ್ವಾನ್ಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಸ್ಲೈಡ್ಗೆ you can press enter space bar or arrow marks, page down. See, previous slide you can go with arrow marks, back arrow marks, up, left arrow marks or page up. You can use, even you can use shift enter to go to the previous page. To go to the particular slide number plus enter. ನೀವು ಸ್ಲೈಡ್ ನಂಬರ್ ಮತ್ತು ಎಂಟರ್ ಪ್ಲೇಸ್ ಮಾಡಿದರೆ ಆ ಡೈರೆಕ್ಟ್ ಸ್ಲೈಡ್ ನಂಬರಿಗೆ ಜಂಪ್ ಆಗುತ್ತೆ. ನೆಕ್ಸ್ಟ್ ಯು ಕ್ಯಾನ್ ಗೋ ವಿತ್ ದ ಟಾಗಲ್ ಬಿಟ್ವೀನ್ ದ ಪ್ರೆಸೆಂಟೇಷನ್ ಆ್ಯಂಡ್ ಬ್ಲ್ಯಾಕ್ ಸ್ಕ್ರೀನ್ ಕೂಡ ನಿಮಗೊಂದು ಬರುತ್ತೆ. ಯು ಕ್ಯಾನ್ ಈವನ್ ಯೂಸ್ ದ ಬ್ಲ್ಯಾಕ್ ಸ್ಕ್ರೀನ್. ಟು ಟಾಗಲ್ ದ್ಯಾಟ್ ಯು ಹ್ಯಾವ್ ಟು ಶಿಫ್ಟ್ ಪ್ರೆಸ್ ಬಿ. To toggle between the presentation and widescreen you can press W. To show or hide mouse pointer you can press A or equal. So end show you can press escape. See, ನೀವು ಈ ರೀತಿಯೆಲ್ಲ ಸ್ಲೈಡ್ ಶೋದಲ್ಲಿ ನ್ಯಾವಿಗೇಟ್ ಮಾಡುವಂಥದ್ದು. ಡ್ಯೂರಿಂಗ್ ಸ್ಲೈಡ್ ಶೋ ಯು ಕ್ಯಾನ್ ಯೂಸ್ ಡಿಫರೆಂಟ್ ಆಪ್ಷನ್ಸ್. ಯು ಹ್ಯಾವ್ ಪಾಯಿಂಟರ್ ಆಪ್ಷನ್ಸ್, ಯು ಕ್ಯಾನ್ ಹ್ಯಾವ್ ದ ಪೆನ್ ಆಪ್ಷನ್ಸ್, ಯು ಕ್ಯಾನ್ ಹ್ಯಾವ್ ದ ಇರೇಸರ್ ಆಪ್ಷನ್ಸ್. ನಿಮಗೆ ಯಾವುದೇ ಕಂಟೆಂಟ್ ಅಥವಾ ಯಾವುದೇ ಪಾಯಿಂಟ್ ಅಥವಾ ಯಾವುದೇ ವರ್ಡನ್ನು ನೀವು ಹೈಲೈಟ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಹೈಲೈಟ್ ಯೂಸಿಂಗ್ ದ ಪಾಯಿಂಟರ್ಸ್ ಆರ್ ಪೆನ್ಸ್. ಸಿ, ಲೆಟ್ ಅಸ್ ಹ್ಯಾವ್ ಅ demo of the slide show. Let me open my presentation. To open you go to slide show. Slide show ದಲ್ಲಿ ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಸ್ಲೈಡ್ ಶೋ ಸ್ಟಾರ್ಟ್ ಸ್ಲೈಡ್ ಟ್ಯಾಬ್ ಏನಿದೆ ಅಲ್ಲಿ ಫ್ರಮ್ ಬಿಗಿನಿಂಗ್ ಇದೆ. ಯು ಕ್ಯಾನ್ ಕ್ಲಿಕ್ ಫ್ರಮ್ ಬಿಗಿನಿಂಗ್. ನಾವು ನೋಡಿ ಎಂಟೈರ್ ಫುಲ್ ಸ್ಕ್ರೀನಲ್ಲಿ ಯು ವಿಲ್ ಗೆಟ್ ದ ಸ್ಲೈಡ್ಸ್. ಯು ಕ್ಯಾನ್ ನ್ಯಾವಿಗೇಟ್ ಟು ಅದರ್ ಸ್ಲೈಡ್ಸ್. ನಾನು ಆರೋ ಬಟನ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ನ್ಯಾವಿಗೇಟ್. Yes, we'll start the presentation. Now you can use arrow buttons to go to the other slides. ನೀವು arrow buttons ಯೂಸ್ ಮಾಡ್ಕೊಳ್ಬೋದು ಸ್ಲೈಡಲ್ಲಿ ನ್ಯಾವಿಗೇಟ್ ಮಾಡಲಿಕ್ಕೆ, ಅಥವಾ ನೀವು ಲೆಫ್ಟ್ ಅಥವಾ ರೈಟ್ ಬಟನ್ ಯೂಸ್ ಮಾಡ್ಕೊಳ್ಬೋದು. ಸೊ ಮೆನಿ ಆಪ್ಷನ್ಸ್ ಯು ಕ್ಯಾನ್ ಯೂಸ್ ಟು ನ್ಯಾವಿಗೇಟ್. ಸಿ, ದಿಸ್ ಈಸ್ ವಾಟ್ ನೀವು ಬಟನ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ನ್ಯಾವಿಗೇಟ್ ಥ್ರೂ ದ ಸ್ಲೈಡ್ಸ್. ಸಿ, ಒನ್ ಮೋರ್ ಆಪ್ಷನ್ಸ್ ಯು ಕ್ಯಾನ್ ಹ್ಯಾವ್ ಯೂಸ್ ಬ್ಲ್ಯಾಂಕ್ ಸ್ಕ್ರೀನ್. ಯು ಎಸ್ ಬಿ ಪ್ರೆಸ್ ಮಾಡಿದರೆ ಬ್ಲ್ಯಾಂಕ್ ಸ್ಕ್ರೀನ್ ಓಪನ್ ಮಾಡ್ಬೋದು, ಅಥವಾ ಡಬ್ಲ್ಯೂ ಪ್ರೆಸ್ ಮಾಡಿದರೆ ಇಲ್ಲಿ ನೀವು ವೈಟ್ ಸ್ಕ್ರೀನ್ ಕೂಡ ಓಪನ್ ಮಾಡ್ಬೋದು. ಇಲ್ಲಿ ನೀವು ಪಾಯಿಂಟರ್ ಆಪ್ಷನ್ ಯೂಸ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಯೂಸ್ ದ ಪಾಯಿಂಟರ್ ಆಪ್ಷನ್. ಎಸ್, ಆರೋ ಆಪ್ಷನ್ಸ್ ಯು ಕ್ಯಾನ್ ಯೂಸ್, ಆರ್ ಯು ಕ್ಯಾನ್ ಈವನ್ ಯು ಚೂಸ್ ದ ಇಂಕ್ ಆಪ್ಷನ್ಸ್ ಆಲ್ಸೋ. ನೀವು ಇಂಕ್ ಆಪ್ಷನ್ ಯೂಸ್ ಮಾಡಿಕೊಂಡು ಯಾವ ಪಾಯಿಂಟರ್ ಬೇಕಾಗುತ್ತೆ, ವೀಲ್ ವೈಟ್ ಹೈಲೈಟರ್ ಯು ಕ್ಯಾನ್ ಈವನ್ ಹೈಲೈಟ್, ನೀವು ಹೈಲೈಟ್ ಮಾಡ್ಕೊಳ್ಬೋದು. ಅಥವಾ ನಿಮಗೆ ಪೆನ್ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಯೂಸ್ ಈವನ್ ಬಾಲ್ ಪಾಯಿಂಟ್ ಪೆನ್. ಯು ಕ್ಯಾನ್ ಬಾಲ್ ಪಾಯಿಂಟ್ ಪೆನ್ ಯೂಸ್ ಮಾಡಿಕೊಂಡು ಡ್ರಾ ಮಾಡ್ಕೊಳ್ಬೋದು. ಸಿ, ಸೋ ಮೆನಿ ಆಪ್ಷನ್ಸ್ ಯು ಕ್ಯಾನ್ ಗೋ ವಿತ್. ಇಫ್ ಯು ವಾಂಟ್ ಟು ಗೋ ಟು presentation again, click W. Now you can even in the presentation ನೀವು ಯಾವುದು ಕಂಟೆಂಟ್ ಬೇಕು ಅದನ್ನು ನೀವು ಹೈಲೈಟ್ ಮಾಡ್ಕೊಳ್ಳುವಂಥದ್ದು ಹಿಯರ್ ಯು ಕ್ಯಾನ್ ಯೂಸ್. ಸಿ, ಐ ಆಮ್ ಗೋಯಿಂಗ್ ಟು ವೆನ್ ಡಿಸ್ಕಸಿಂಗ್ ಗೋ ಟು ಅಗೈನ್ ಪಾಯಿಂಟರ್ ಆಪ್ಷನ್ಸಲ್ಲಿ ಹೈಲೈಟ್ ಯೂಸ್ ಮಾಡಿಕೊಂಡು ಇಲ್ಲಿ
See, use the pointer option, highlighter. See, now you highlight. You can highlight the point somewhere here. ನೋಡಿ ಇಲ್ಲಿ ನೀವು highlight ಮಾಡುವಂಥದ್ದು. See, ಈ ರೀತಿ highlight ಕೂಡ ಮಾಡಬಹುದು. If you don't want anything, go to screen and yes, pointer option ಅಲ್ಲಿ erase all ink on screen. This way you can navigate through the, again you can use the pointers. You pointers, erasers, black screen, white screen ಎಲ್ಲ ಕೂಡ ಯೂಸ್ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. ಇನ್ ದಿಸ್ ವೇ ಯು ಕ್ಯಾನ್ ಆ್ಯಂಡ್ ಟು ಗೋ ಟು ದ ಎಂಡ್ ರೈಟ್ ಕ್ಲಿಕ್ ಕೊಟ್ಟು ಎಂಡ್ ಶೋ ಕೊಡ್ಬೋದು. ಯು ಕ್ಯಾನ್ ಇವನ್ ಪಾಸ್ ಕೂಡ ಕೊಡ್ಬೋದು, ರೆಸ್ಯೂಮ್ ಕೊಡ್ಬೋದು. ಇವನ್ ಯು ಕ್ಯಾನ್ ಕ್ಲಿಕ್ ದ ಎಸ್ಕೇಪ್ ಬಟನ್ ಕ್ಲಿಕ್ ಮಾಡಿದ್ರು ಕೂಡ ದ ಶೋ ಈಸ್ ಗೋಯಿಂಗ್ ಟು ಬಿ ಎಂಡೆಡ್. ಇನ್ ದಿಸ್ ವೇ ಯು ಕ್ಯಾನ್ ಪರ್ಫಾರ್ಮ್ ದ slide show. Next option, let us continue. You can set up the custom slide show also. Open presentation, go to again the custom slide show in a start slide show group. ಅದರಲ್ಲಿ ನೀವು custom slide show ಗೆ ಹೋದರೆ you can click the custom shows. ಡೈಲಾಗ್ಸ್ ಬರುತ್ತೆ, ಯಾವೆಲ್ಲ ನಿಮಗೆ ಸ್ಲೈಡ್ಸ್ ಬೇಕಾಗುತ್ತೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಯು ಕ್ಯಾನ್ ಆಲ್ಸೋ ಪರ್ಫಾರ್ಮ್ ದ ಕಸ್ಟಮ್ ಶೋ. ಲೆಟ್ ಅಸ್ ಸಿ ಹೌ ಟು ಯೂಸ್ ದ ಕಸ್ಟಮ್ ಸ್ಲೈಡ್ ಶೋ. ಸಿ ಹಿಯರ್ ಯು ಗೋ ಟು ಇನ್ ಸ್ಲೈಡ್ ಶೋ, ಸ್ಟಾರ್ಟ್ ಸ್ಲೈಡ್ ಶೋ ಆಪ್ಷನಲ್ಲಿ ಕಸ್ಟಮ್ ಶೋ ಅಂತಿದೆ, ಕಸ್ಟಮ್ ಶೋಸ್ ಕ್ಲಿಕ್ ಮಾಡಿ. ನಾವು ಯು ಕ್ರಿಯೇಟ್ ನ್ಯೂ ಕಸ್ಟಮ್ ಶೋ. ಐ ವಾಂಟ್ ದಿಸ್. ಎಸ್, ನಾನು ಒಂದು ಕಸ್ಟಮ್ ಶೋ ಕ್ರಿಯೇಟ್ ಮಾಡ್ತಿದ್ದೀನಿ. ಐ ವಾಂಟ್ ಫಸ್ಟ್ ಸ್ಲೈಡ್ ಕಂಪ್ಯೂಟರ್ಸ್, ಐ ವಾಂಟ್ ದ ಪಿಕ್ಚರ್ ಸ್ಲೈಡ್, ನೆಕ್ಸ್ಟ್ ಐ ವಾಂಟ್ ದ ಸ್ಮಾರ್ಟ್ ಆರ್ಟ್ ಆಫ್ ಗ್ರಾಫಿಕ್ ಸ್ಟೈಲ್. ಜಸ್ಟ್ ಕ್ಲಿಕ್ ಆ್ಯಡ್ ಹಿಯರ್, ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮಾಡಿ. ನೆಕ್ಸ್ಟ್ ಓಕೆ ಮಾಡಿದರೆ ಈ ಕಸ್ಟಮ್ ಶೋ ಒನ್ ಈಸ್ ಕ್ರಿಯೇಟೆಡ್. ಯು ಕ್ಯಾನ್ ಆಲ್ಸೋ ಈವನ್ ಗಿವ್ ದ ನೇಮ್, ಅದಕ್ಕೆ ನೀವು ಹೆಸರು ಕೂಡ ಕೊಡ್ಬೋದು. ಸ್ಲೈಡ್ ಶೋ ನೇಮ್, ಎಸ್, ಸ್ಲೈಡ್ ಶೋ 1. ಐ ವಿಲ್ ಗಿವ್ ದ ನೇಮ್ ಸ್ಲೈಡ್ ಶೋ 1. ಓಕೆ, now the custom show is close ಮಾಡಿದರೆ now you can go with the custom shows. ಈಗ ಅಷ್ಟು ಸ್ಲೈಡ್ಸ್ ಮಾತ್ರ ಶೋ ಆಗುವಂಥದ್ದು. you can see that only that many slides will come. We are at the end of this. This is the way in which creating the custom shows. Next also you can even perform the custom slide show. Yes, we have done it. You can view, go to again we have view that also. Then set up a slide show. Slide show ಅನ್ನು ಯಾವ ರೀತಿ ಸೆಟಪ್ ಮಾಡುವಂಥದ್ದು. To set up a slide show, you go to the setup group and click on setup slide show button. Setup slide show button ಅನ್ನು ಕ್ಲಿಕ್ ಮಾಡಿದ ಕೂಡಲೇ you can have different options. First option, you select option of show type like presented by speaker, ಫುಲ್ ಸ್ಕ್ರೀನ್ ಮೋಡಲ್ಲಿ, ಬ್ರೌಸ್ಡ್ ಬೈ ಇಂಡಿವಿಜುವಲ್, ವಿಂಡೋ ಮೋಡಲ್ಲಿ, ಬ್ರೌಸ್ಡ್ ಬೈ ಕಿಯೋಸ್ಕ್. ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ರನ್ ಆಗಬೇಕು ಅಂದರೆ ಯು ಕ್ಯಾನ್ ಯೂಸ್ ದ ಕಿಯೋಸ್ಕ್, ದಟ್ ಈಸ್ ಗೇನ್ ಫುಲ್ ಸ್ಕ್ರೀನ್. ದೆನ್ ಶೋ ಆಪ್ಷನ್ಸ್, ಲೂಪ್ ಕಂಟಿನ್ಯೂಸ್ಲಿ ಅಂಟಿಲ್ ಎಸ್ಕೇಪ್, ಅಂದರೆ ಅದು ರಿಪೀಟೆಡ್ಲಿ ನಿಮ್ಮ ಸ್ಲೈಡ್ ಶೋ ರನ್ ಆಗ್ತಾ ಇರುತ್ತೆ. ವೆನ್ ದೇರ್ ಈಸ್ ಎಸ್ ರಿಪೀಟೆಡ್ ಶೋ ಫಾರ್ ಡಿಫ್ರೆಂಟ್ ಆಡಿಯನ್ಸ್ಗೆ ರಿಪೀಟೆಡ್ ಶೋ ಇರಬೇಕಾದ್ರೆ ಯು ಕ್ಯಾನ್ ಯೂಸ್ ದ ಸೆಟಪ್ ಶೋ ಆಪ್ಷನ್. ನೆಕ್ಸ್ಟ್ ಶೋ ವಿದೌಟ್ ಅನಿಮೇಷನ್ಸ್, ದಟ್ಸ್ ಆಲ್ಸೋ ಯು ಕ್ಯಾನ್ ಗಿವ್, ಕ್ಲಿಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೀವು ಪೆನ್, ಲೇಸರ್ ಪಾಯಿಂಟರ್ ಕಲರ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸಿ ದಟ್ ಈಸ್ ದ ಆಪ್ಷನ್ ಹಿಯರ್. ದೆನ್ ಯಾವುದು ಸ್ಟೋರ್ ಸ್ಲೈಡ್ಸ್ ಯು ಕ್ಯಾನ್ ಸೆಟ್ ಇಟ್ ಆಲ್ ಸ್ಲೈಡ್ಸ್ ಆರ್ ಫ್ರಮ್ ನಂಬರ್ಸ್ 1 to some numbers you can even have. ಕಸ್ಟಮ್ ನೀವು ಇದ್ದರೆ ಕಸ್ಟಮ್ ಶೋ ಕೂಡ ತೋರಿಸುತ್ತದ್ದು. ಯು ಕ್ಯಾನ್ ಹೌ ಟು ಸೆಟ್ ಹೌ ಟು ಅಡ್ವಾನ್ಸ್ಡ್ slides. You can use manually, you can use timings. In the, again multiple monitors ಅಲ್ಲಿ ಕೂಡ ನೀವು ಸ್ಲೈಡ್ ಶೋವನ್ನು ಮಾಡುವಂಥದ್ದು. Let us see how we can set up a slide show again. See all this you set and click on your changes. Let us see that. See in slide show, here in a setup slide show, click setup slide show. ಈಗ ನೀವು ಸೆಟ್ ಮಾಡ್ಕೊಳ್ಬೋದು ನೋಡಿ, presented by users. yes, next browsed by an individual window. yes, ಈ ಶೋ ಆಪ್ಷನ್ಸ್ ಇಲ್ಲಿ ಕ್ಲಿಕ್ ಮಾಡ್ಬೋದು. ಲೂಪ್ ಕಂಟಿನ್ಯೂಸ್ಲಿ ಎಸ್ಕೇಪ್, ಶೋ ವಿದೌಟ್ ನರೇಷನ್, ಅಂದರೆ ನೀವು ಒಂದು ವೇಳೆ ರೆಕಾರ್ಡ್ ಮಾಡಿದರೆ ಏನಾದರೂ ಸ್ಲೈಡಿಗೆ ನರೇಷನ್ ರೆಕಾರ್ಡ್ ಮಾಡಿದರೆ ನೀವು ಅಲ್ಲಿ ಕೂಡ ಯು ಕ್ಯಾನ್ ಈವನ್ ಗೋ ವಿತ್ ದ ನರೇಷನ್. ದೆನ್ ಶೋ ವಿದೌಟ್ ಅನಿಮೇಷನ್, ಯು ಕ್ಯಾನ್ ಆಲ್ಸೋ ಚೆಕ್. ಯು ಕ್ಯಾನ್ ಸೆಟ್ ದ ಪೆನ್ ಕಲರ್ ಆಲ್ಸೋ, ನೀವು ಪೆನ್ ಕಲರ್ ಕೂಡ ಸೆಟ್ ಮಾಡ್ಕೊಳ್ಬೋದು. ವಿಂಡೋಸ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ 2010 ಲೇಸರ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಬೋದು ಯಾವುದು ಎಸ್
ಸ್ಲೈಡ್ಸ್ ಶೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಕಸ್ಟಮ್ ಶೋ ಕೂಡ ಸೆಟ್ ಮಾಡ್ಕೊಳ್ಬೋದು. ಆ್ಯಂಡ್ ಯು ಕ್ಯಾನ್ ಈವನ್ ಗೋ ವಿತ್ ಮ್ಯಾನ್ಯುವಲಿ ಆರ್ ಯೂಸಿಂಗ್ ಟೈಮ್ಸ್. ಸಪೋಸ್ ನೀವು ಆಟೋಮೆಟಿಕ್ ರನ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಯೂಸಿಂಗ್ ಟೈಮ್ಸ್. ಸಿ ಇನ್ ದಿಸ್ ವೇ ಒನ್ಸ್ ಆಲ್ ಆಪ್ಷನ್ಸ್ ಆರ್ ಸೆಟ್ ದೆನ್ ಯು ಕ್ಯಾನ್ ಕ್ಲಿಕ್ ಓಕೆ ಕ್ಲಿಕ್ ಮಾಡಿದರೆ ಕಸ್ಟಮ್ ಶೋ ವಿಲ್ ಬಿ ಸೆಟ್. ನಾವು ವಿಲ್ ಸಿ ಒನ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ನೋಡೋಣ. ವಿಲ್ ಗೋ ವಿತ್ ದ ಕಸ್ಟಮ್ ಶೋ. ನಾವು ಕಸ್ಟಮ್ ಶೋ ಸೆಟಪ್ ಮಾಡೋಣ. ಎಸ್, ಸೆಟಪ್. Again I repeatedly will see running by kiosk. Show without animation. Okay, pen color. Next I'll select the custom show. Select ಮಾಡ್ಕೊಳ್ತಿದ್ದೀನಿ. Manually I have to set the timings first. ನಾನು ಟೈಮಿಂಗ್ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. We'll see whether timings are set. ಎಸ್, ಇಲ್ಲಿ 2 ಸೆಕೆಂಡ್ 3 ಸೆಕೆಂಡ್ಸ್ಗೆ ಟೈಮಿಂಗ್ ಸೆಟ್ ಮಾಡ್ತಿದ್ದೀನಿ. ಸೆಟ್ ಮಾಡಿಕೊಂಡು ಅಪ್ಲೈ ಟು ಆಲ್ ಕೊಡಬೇಕಾಗುತ್ತೆ. ಅಗೇನ್ ಸೇವ್. ದೆನ್ ಐಲ್ ಸೆಟಪ್ ಕಸ್ಟಮ್ ಶೋ. ಸೆಟಪ್ ಶೋ, browse by kiosk, self running PowerPoint presentation ನಾವು ಮಾಡ್ತಾ ಇದ್ದೀವಿ. we are preparing a self running PowerPoint presentation. yes, custom show ಅನ್ನು select ಮಾಡ್ತಾ ಇದ್ದೇನೆ here and using timings. okay, now if I show that custom show, you can see one slide show. see, it automatically repeats. ಅದೇ ಅದಷ್ಟಕ್ಕೆ ರಿಪೀಟ್ ಆಗುವಂಥದ್ದು. see, this is a second slide, this is a third slide, this is the fourth slide. again it repeats. first slide ಬಂದಿರುವಂಥದ್ದು. I am not doing anything here, it automatically repeating the slides. ನಾನು ಏನು ಮಾಡ್ತಾ ಇಲ್ಲ, ಬರೀ ಅದು ಸ್ಲೈಡ್ಸ್ ಅನ್ನೇ ರಿಪೀಟ್ ಮಾಡ್ತಾ ಇರುವಂಥದ್ದು. ಸಿ ಟು ಎಂಡ್ ಎಸ್ಕೇಪ್ ಅನ್ನು ಪ್ರೆಸ್ ಮಾಡುವಂಥದ್ದು. ಸಿ ದಿಸ್ ಈಸ್ ಸೆಟ್ಟಿಂಗ್ ದ ಸ್ಲೈಡ್ ಶೋ. ನೆಕ್ಸ್ಟ್ ಯು ಕ್ಯಾನ್ ಇವನ್ ವಿಲ್ ಕಂಟಿನ್ಯೂ. ನೀವು ರಿಹರ್ಸ್ ಮಾಡ್ಕೊಳ್ಬೋದು ಟೈಮಿಂಗ್ಸಲ್ಲಿ. ಯು ಕ್ಯಾನ್ ಚೆಕ್ ನೀವು ಪ್ರೆಸೆಂಟೇಷನ್ ಹಾಫ್ ಆನ್ ಅವರ್ 1 ಅವರಿಗೆ ರಿಹರ್ಸ್ ಮಾಡ್ಕೊಳ್ಬೋದು. ಎಷ್ಟೆಷ್ಟು ಒಂದೊಂದು ಸ್ಲೈಡಿಗೆ ಎಷ್ಟೆಷ್ಟು ಟೈಮ್ ಕೊಡುವಂಥ ಎಲ್ಲ ಡಿಸೈಡ್. ಯು ಕ್ಯಾನ್ ಈವನ್ ರಿಹರ್ಸ್ ಇಟ್. ಸಿ, ಗೋ ಟು ಸ್ಲೈಡ್ ಶೋ ಟ್ಯಾಬ್ ಆ್ಯಂಡ್ ಗೋ ವಿತ್ ದ ರಿಹರ್ಸ್ ಟೈಮಿಂಗ್ಸ್ ಆಪ್ಷನ್. ರಿಹರ್ಸ್ ಟೈಮಿಂಗ್ ಆಪ್ಷನ್ಸ್ಗೆ ಹೋಗುವಂಥದ್ದು. ನೆಕ್ಸ್ಟ್ ಕ್ಲಿಕ್ ಎಸ್, ಸೆಟಪ್ ಗ್ರೂಪಲ್ಲಿ ಆಪ್ಷನ್ ಇರುವಂಥದ್ದು. ನಿಮ್ಗೆ ಬೇಕಾದ ರೀತಿಯಲ್ಲಿ ರಿಹರ್ಸ್ ಮಾಡಿಕೊಂಡು ಬೇರೆ ಬೇರೆ ಸ್ಲೈಡ್ಸ್ಗೆ ನೀವು ನ್ಯಾವಿಗೇಟ್ ಮಾಡಿಕೊಂಡು ರಿಹರ್ಸ್ ಮಾಡುವಂಥದ್ದು. ನಿಮಗೆ ಟೈಮಿಂಗ್ ಸೇವ್ ಮಾಡಬೇಕಾದ್ರೆ ಕ್ಲಿಕ್ ಎಸ್, ಆರ್ ಟು ಡಿಸ್ಕಾರ್ಡ್ ದ ಟೈಮಿಂಗ್ ಯು ಕ್ಯಾನ್ ಕ್ಲಿಕ್ ನೋ. ನೆಕ್ಸ್ಟ್ ಯು ಕ್ಯಾನ್ ಆಲ್ಸೋ ರೆಕಾರ್ಡ್ ದ ಸ್ಲೈಡ್ ಶೋ. ನೀವು ಸ್ಲೈಡ್ ಶೋನ ರೆಕಾರ್ಡ್ ಕೂಡ ಮಾಡ್ಕೊಳ್ಬೋದು. ಟು ಡೂ ದ್ಯಾಟ್ ಆನ್ ಸ್ಲೈಡ್ ಶೋ ಟ್ಯಾಬ್ ಕ್ಲಿಕ್ ಆನ್ ದ ಸೆಟಪ್ ಗ್ರೂಪ್. ಅದರಲ್ಲಿ ರೆಕಾರ್ಡ್ ಸ್ಲೈಡ್ ಶೋ ಆಪ್ಷನ್ ಇದೆ. ಯು ಕ್ಯಾನ್ ರೆಕಾರ್ಡ್ ದ ನರೇಷನ್ ಆಲ್ಸೋ. see, you can record here. this is again the feature available in Windows Microsoft PowerPoint 2010. select you want to record and start recording. slide ಮತ್ತು ಎರಡು ಟೈಪ್ನ ರೆಕಾರ್ಡಿಂಗ್ ಯು ಕ್ಯಾನ್ ಡೂ. ಸ್ಲೈಡ್ ಆ್ಯಂಡ್ ಅನಿಮೇಷನ್ ರೆಕಾರ್ಡಿಂಗ್ ಆ್ಯಂಡ್ ನರೇಷನ್ ಆರ್ ದ ಲೇಸರ್ ಪಾಯಿಂಟರ್. see, presentation opens in slide show view and you can start the recording. record presentation by navigating through all the slides. ಬೇರೆ ಬೇರೆ ಸ್ಲೈಡ್ಸ್ ಮೂಲಕ ನೀವು ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು. ಸಿ, ಈ ರೀತಿ ನೀವು ಸ್ಲೈಡ್ ಶೋವನ್ನು ರೆಕಾರ್ಡ್ ಕೂಡ ಮಾಡುವಂಥದ್ದು. ಲೆಟ್ ಅಸ್ ಸಿ ಹೌ ಕ್ಯಾನ್ ರೆಕಾರ್ಡ್ ದ ನರೇಷನ್ ಆಸ್ ವೆಲ್ ಆಸ್ ವಿ ಕ್ಯಾನ್ ಡೂ ದ ರಿಹರ್ಸಲ್ ಫಾರ್ ದ ಸ್ಲೈಡ್ ಶೋ. ಐ ಓಪನ್ ಮೈ ಪ್ರೆಸೆಂಟೇಷನ್. ಎಸ್, ಫಸ್ಟ್ ರೆಕಾರ್ಡ್ ನರೇಷನ್. ನೀವು ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ಬೋದು ನರೇಷನ್ ಬೇಕಾದರೆ. ಎಸ್, ಮೈಕ್ರೋಫೋನ್ ಲೆವೆಲ್ ಚೆಕ್ ಮಾಡ್ಕೊಳ್ಬೋದು. ದೆನ್ ಅಗೇನ್ ಕ್ವಾಲಿಟಿ ಚೇಂಜ್ ಮಾಡ್ಕೊಳ್ಬೋದು. ದೆನ್ ಓಕೆ ಮಾಡಿ. ದೆನ್ record starts from, you can record from only. do you want to start from recording it? yes, I want to from first slides. ಈಗ ನಾನು ಏನು ಎಸ್ ನರೇಟ್ ಮಾಡ್ತಿದ್ದೀನಿ. ಆಲ್ ಥಿಂಗ್ಸ್ ಆರ್ ರೆಕಾರ್ಡೆಡ್. ನಾವು ಆಫ್ಟರ್ ದ್ಯಾಟ್ ರೈಟ್ ಕ್ಲಿಕ್, ವಿ ಕ್ಯಾನ್ ಇವನ್ ಗೋ ವಿತ್ ಪಾಸ್ ನರೇಷನ್ ಪಾಸ್ ಮಾಡ್ಕೊಳ್ಬೋದು ಆರ್ ಎಂಡ್ ಶೋ. ಸಿ, ನವ್ ಯು ವಾಂಟ್ ಟು ಸೇವ್. ಎಸ್, ಐ ವಾಂಟ್ ಟು ಸೇವ್ ದ್ಯಾಟ್. ನಾವು ನೋಡಿ ಪ್ರತಿ ಕೂಡ ಎಷ್ಟೆಷ್ಟು ಟೈಮ್ ಕೊಟ್ಟಿದ್ದೇನೆ, ಇಟ್ ವಿಲ್ ಬಿ ಸೇವ್ಡ್. ಇದು ಸೇವ್ ಆಗಿರುವಂಥದ್ದು. ಸಿ, ದಿಸ್ ಯು ಕ್ಯಾನ್ ಡೂ ಆರ್ ಯು ಕ್ಯಾನ್ ಪರ್ಫಾರ್ಮ್ ದ ರಿಹರ್ಸ್. ನಾವು ರಿಹರ್ಸಲ್ ಕೂಡ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು. ಎಸ್, ವಿಲ್ ಗೋ ವಿತ್ ದ ನಾರ್ಮಲ್ ಮೋಡ್. ಎಸ್, ನಾರ್ಮಲ್ ಮಾಡಲಿದ್ದೀವಿ. see again in slide show
ರೆಕಾರ್ಡ್ ನರೇಷನ್ ಆಗಿರುವಂಥದ್ದು. ನೆಕ್ಸ್ಟ್ ಟೈಮಿಂಗ್ ಕೂಡ ರಿಹರ್ಸ್ ಮಾಡ್ಬೋದು. ಸಿ ಯು ಕ್ಯಾನ್ ಸಿ ದ ಟೈಮಿಂಗ್ ಡಿಸ್ಪ್ಲೇಡ್ ಹಿಯರ್. ಇಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ಟೈಮಿಂಗ್ ಡಿಸ್ಪ್ಲೇ ಆಗ್ತಿರುವಂಥದ್ದು ನೋಡು. ಯು ಕ್ಯಾನ್ ಸ್ಟಾರ್ಟ್ ಪ್ರೆಸೆಂಟೇಷನ್. ನೀವು ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡಿಕೊಂಡು ಯು ಕ್ಯಾನ್ ಡೆಫಿನೆಟ್ಲಿ ಗೋ ಥ್ರೂ ಆಲ್ ದ ಸ್ಲೈಡ್ಸ್. ಒನ್ ಬೈ ಒನ್ ಸ್ಲೈಡ್ಸ್ ನೀವು ಹೋಗ್ಬೋದು. ಸ್ಲೈಡ್ಸ್ ನೋಡಿಕೊಂಡು ಒಂದೊಂದು ಸ್ಲೈಡಿಗೆ ಎಷ್ಟು ಟೈಮ್ ತಗೊಳ್ತೀರಿ, ಅದರ ಜೊತೆಗೆ ಟೋಟಲ್ ಆಗಿ ಎಷ್ಟು ಸ್ಲೈಡ್ ನೀವು ತಗೊಂಡಿದ್ದೀರಿ, ಸಿ ಎಷ್ಟು ಟೈಮ್ ಒಂದು ಪ್ರೆಸೆಂಟೇಷನ್ಸ್ಗೆ ನೀವು ತಗೊಂಡಿದ್ದೀರಿ, ಇದನ್ನು ಕೂಡ ಯು ಕ್ಯಾನ್ ಸೆಟ್. ಸಿ ಆಫ್ಟರ್ ದ್ಯಾಟ್ ಯು ಕ್ಯಾನ್ ಇವನ್ ಆಪ್ಷನ್ಸ್ ಆ್ಯಡ್ ರಿಮೂವ್ ಬಟನ್ಸ್ ಇರುವಂಥದ್ದು. ಯು ಕ್ಯಾನ್ ಕ್ಲೋಸ್ ಇಟ್. ಡು ಯು ವಾಂಟ್, ಈಗ ನೋಡಿ ಟೋಟಲ್ ಟೈಮ್ ಈಸ್ 36 seconds. ಡು ಯು ವಾಂಟ್ ಟು ಕೀಪ್ ದ ನ್ಯೂ ಸ್ಲೈಡ್ ಟೈಮಿಂಗ್ಸ್? ಎಸ್, ಬೇಕಾದ್ರೆ ಎಸ್ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಗಿವ್ ನೋ. See, in this way you can even also perform the rehearsal. Next we will continue with the how we can hide the slides. Yes, ನೀವು ಯಾವುದೇ ಸ್ಲೈಡ್ಸನ್ನು ಹೈಡ್ ಮಾಡ್ಕೊಳ್ಬೋದು. ಸೊ ದ್ಯಾಟ್ ಇಟ್ ವಿಲ್ ನಾಟ್ ಅಪಿಯರ್ ಇನ್ ಯುವರ್ ಸ್ಲೈಡ್ ಶೋ. ನೀವು ಸ್ಲೈಡ್ ಶೋದಲ್ಲಿ ಬರೋದಾಗೆ that will not be deleted. You have to make sure that hiding slide doesn't mean deleting the slides. You can even hide them. ನೀವು ಹೈಡ್ ಮಾಡ್ಕೊಳ್ಬೋದು. Go to slide show tab, then from setup group click on hide slide. Yes, number is crossed indicating the hide is slide is hidden. ಅದೇ ನೀವು ಒನ್ಸ್ ಅಗೇನ್ ಇಫ್ ಯು ರೈಟ್ ಕ್ಲಿಕ್ ಆನ್ ದ್ಯಾಟ್, ನೀವು ರೈಟ್ ಕ್ಲಿಕ್ ಮಾಡಿಕೊಂಡ್ರೆ ಅದನ್ನು ಕೂಡ ಅನ್ಹೈಡ್ ಮಾಡಲಿಕ್ಕೆ ಕೂಡ ಆಗುತ್ತೆ. ಲೆಟ್ ಅಸ್ ಸಿ ಹೌ ವಿ ಕ್ಯಾನ್ ಹೈಡ್ ಆ್ಯಂಡ್ ಅನ್ಹೈಡ್ ದ ಸ್ಲೈಡ್ಸ್. ಸಿ ಲೆಟ್ ಮೀ ಹೈಡ್ ದ ಥರ್ಡ್ ಸ್ಲೈಡ್. ಸೆಲೆಕ್ಟ್ ಮಾಡಿಕೊಳ್ಳಿ. ಯು ಕ್ಯಾನ್ ಗೋ ವಿತ್ ಈವನ್ ಹೈಡ್ ಸ್ಲೈಡ್. ನೋಡಿ ಇಲ್ಲಿ ಹೈಡ್ ಸ್ಲೈಡ್ ಆಪ್ಷನ್. ಸೆಲೆಕ್ಟ್ ಹೈಡ್ ಸ್ಲೈಡ್. ಯು ಕ್ಯಾನ್ ಈವನ್ ಗೋ ವಿತ್ ದ ಫೋರ್ತ್ ಸ್ಲೈಡ್. ಯು ಕ್ಯಾನ್ ಈವನ್ ಹೈಡ್ ಸ್ಲೈಡ್. ದೀಸ್ ಸ್ಲೈಡ್ಸ್ ಆರ್ ಹಿಡನ್. Now you can see now 3 ಮತ್ತು 4 ನೋಡಿದರೆ ನಂಬರ್ ನೋಡಿ that it will block, that means it is hidden. See, now if you perform the presentation, ನೀವು ಪ್ರೆಸೆಂಟೇಷನ್ ಮಾಡಿದರೆ you can see that 2 slides will not appear. ಆ 2 side appear ಆಗೋದಿಲ್ಲ because this will be hidden. Only see we are in custom show, therefore only 2 slides or of course 3 slides are displayed. See, you make sure that ನೀವು ನೋಡ್ಕೊಳ್ಬೇಕಾಗುತ್ತೆ ಯಾವುದೇ ರೀತಿಯಲ್ಲಿ ಆ 3 ಮತ್ತು 4 ಸ್ಲೈಡ್ಸ್ ಡಿಸ್ಅಪಿಯರ್ ಆಗೋದಿಲ್ಲ. ಸಿ ದಿಸ್ ಈಸ್ ದ ವೇ ಇನ್ ವಿಚ್ ಯು ಕ್ಯಾನ್ ಪರ್ಫಾರ್ಮ್ ದ ಕಸ್ಟಮ್ ಹೈಡಿಂಗ್ ದ ಸ್ಲೈಡ್ಸ್. ಯು ಕ್ಯಾನ್ ಇನ್ನು ಕ್ಲಿಕ್ ಮಾಡಿಕೊಂಡು ಯು ಕ್ಯಾನ್ ಇಫ್ ಯು ಕ್ಲಿಕ್ ಒನ್ಸ್ ಅಗೇನ್ ಹೈಡ್ ಸ್ಲೋ, ನೀವು ಇನ್ನೊಮ್ಮೆ ಹೈಡ್ ಸ್ಲೈಡ್ ಮಾಡಿದರೆ ದ್ಯಾಟ್ ವಿಲ್ ಬಿ ಅನ್ಹಿಡನ್. ಅದು ಇನ್ನೊಮ್ಮೆ ಅನ್ಹೈಡ್ ಆಗುತ್ತೆ. ಅದೇ ರೀತಿ ನೀವು 4 ಕೂಡ ಹೈಡ್ ಮಾಡುವಂಥದ್ದು. In this way you can hide and unhide the slideshow. This is the way in which you can performing different operations with the slideshow. You can you can set up the slideshow, you can add the, you can do the custom slideshow also. Yes, we have to come to the end of this particular session. In the session we discuss now ಯಾವ ರೀತಿ slideshow start ಮಾಡಬಹುದು from beginning as well as from current slide. Next, using different buttons as well as mouse, we understood how to navigate to slideshow. We understood how we can use the highlighter options, pen options and eraser options. Next, we also even set the custom slideshow, and we also now slideshow setup ಮಾಡಿರುವಂಥದ್ದು ಸೆಲ್ಫ್ ರನ್ನಿಂಗ್ slideshow ಇರ್ಬೋದು, ಅಥವಾ ಅಗೇನ್ ಬೇಕಾದ ಸೆಲೆಕ್ಟೆಡ್ ಸ್ಲೈಡ್ ಶೋ ಕೂಡ ನಾವು ಮಾಡಿರುವಂಥದ್ದು. ವಿ ಹ್ಯಾವ್ ರಿಹರ್ಸಲ್ ಸ್ಲೈಡ್ ಶೋ ಟೈಮಿಂಗ್ಸ್, ಸ್ಲೈಡ್ ಶೋ ಟೈಮಿಂಗ್ ರಿಹರ್ಸ್ ಕೂಡ ಮಾಡಿದ್ದೀವಿ. ಯು ಕ್ಯಾನ್ ಈವನ್ ಸೇವ್ ದ ರಿಹರ್ಸಲ್ಸ್. ದೆನ್ ವಿ ಹ್ಯಾವ್ ರೆಕಾರ್ಡೆಡ್ ಸ್ಲೈಡ್ ಶೋ, ನ್ಯಾರೇಷನ್ ರೆಕಾರ್ಡ್ ಮಾಡಿಕೊಂಡು ವಿ ಕ್ಯಾನ್ ಯೂಸ್ಡ್ ಇಟ್. ಆ್ಯಂಡ್ ಫೈನಲಿ ವಿ ಹ್ಯಾವ್ ಅಪ್ಲೈಡ್ ಹೈಡ್ ಆ್ಯಂಡ್ ಅನ್ಹೈಡ್ ಆಪರೇಷನ್. ಹೈಡ್ ಮತ್ತು ಅನ್ಹೈಡ್ ಕೂಡ ಆಪರೇಷನ್ಸ್ ಕೂಡ ನಾವು ಅಪ್ಲೈ ಮಾಡಿರುವಂಥದ್ದು. ಸಿ ದೀಸ್ ಆರ್ ಆಲ್ ದ ಡಿಫರೆಂಟ್ ಸ್ಲೈಡ್ ಶೋ ಆಪರೇಷನ್ಸ್ ಯು ಕ್ಯಾನ್ ಪರ್ಫಾರ್ಮ್ ಆನ್ ದ ಯುವರ್ ಪ್ರೆಸೆಂಟೇಷನ್. ನಿಮ್ಮ ಪ್ರೆಸೆಂಟೇಷನ್ ಮೇಲೆ ಇಷ್ಟೆಲ್ಲ ಸ್ಲೈಡ್ ಶೋ ಆಪರೇಷನ್ಸನ್ನು ನೀವು ಮಾಡುವಂಥದ್ದು. ಸಿ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ನಿಮಗೆ ಇದು ಅರ್ಥ ಆಯಿತು ನಾನು ತಿಳ್ಕೊಳ್ತೀನಿ. ಯು ಕ್ಯಾನ್ ಟ್ರೈ ಇನ್ ಯುವರ್ ಸಿಸ್ಟಮ್ಸ್. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಕೂಡ ಧನ್ಯವಾದಗಳು.